ಸೀಕ್ರೆಟ್ಸ್ ಆಫ್ ವಿರೂಪಾಕ್ಷ ಟೆಂಪಲ್ ಪಾರ್ಟ್ 2ಗೆ ಸ್ವಾಗತ. ನಾವು ನೋಡೋ ಗೋಪುರ ದ್ರಾವಿಡ ಶೈಲಿಯಲ್ಲಿ ಇರುತ್ತದೆ. ಇದು 11 ಅಂತಸ್ತು ಹೊಂದಿದ್ದು 165 ಅಡಿ ಎತ್ತರದಲ್ಲಿದೆ. ಹಾಗೆ ಒಳಗೆ ಹೋದ ನಂತರ ಇನ್ನೊಂದು ಗೋಪುರವನ್ನು ಕೂಡ ನೋಡಬಹುದು. ಇದು ವಿಜಯನಗರ ಶೈಲಿಯಲ್ಲಿ ನಿರ್ಮಿಸಲಾಗಿದ್ದು ಶ್ರೀ ಕೃಷ್ಣದೇವರಾಯನ ಪಟ್ಟಾಭಿಷೇಕವಾದ ನಂತರ ನಿರ್ಮಿಸಲ್ಪಟ್ಟಿದೆ. ಇದರಿಂದ ಈ ಗೋಪುರವನ್ನ ರಾಯರ ಗೋಪುರ ಎನ್ನುವ ಹೆಸರಿನಿಂದ ಕರೆಯಲಾಗುತ್ತದೆ. ಇಲ್ಲಿ ವಿಶೇಷವಾಗಿ ಒಂದು ಲಿಂಗವನ್ನ ನೋಡಬಹುದು. ಅದೇ ಇಷ್ಟಾರ್ಥ ಸಿದ್ಧಿ ಲಿಂಗ. ಅಂದರೆ ಇಲ್ಲಿ ಭಕ್ತರು ತಮ್ಮ ಮನಸ್ಸಿನ ಕೋರಿಕೆಗಳನ್ನ ಬೇಡಿಕೊಂಡು ಈ ಲಿಂಗವನ್ನು ಸ್ಪರ್ಶಿಸಿದರೆ 1 ವರ್ಷದೊಳಗೆ ಅದು ನೆರವೇರುತ್ತದೆ ಎಂಬ ನಂಬಿಕೆ ಇದೆ. ಈ ದೇವಾಲಯದಲ್ಲಿ ಒಂದು ವಿಶಿಷ್ಟ ವೈಶಿಷ್ಟ್ಯವೆಂದರೆ ಗೋಪುರದ ನೆರಳು ಸುಮಾರು 300 ಅಡಿ ದೂರದ ಗೋಡೆಯ ಮೇಲೆ ತಲೆ ಕೆಳಗಾಗಿ ಕಾಣಿಸುತ್ತದೆ. ಬೆಳಗ್ಗೆ ಇದು ಕಪ್ಪಾಗಿ, ಮಧ್ಯಾಹ್ನ ಬಿಳಿಯಾಗಿ ಮತ್ತು ಸಂಜೆ ಬಂಗಾರದ ಬಣ್ಣದಲ್ಲಿ ತೋರುತ್ತದೆ. ಆಶ್ಚರ್ಯಕರವಾಗಿ ಈ ನೆರಳು ಸೂರ್ಯನ ಹಾದಿ ಬದಲಾದರೂ ಆ ನೆರಳಿನ ಸ್ಥಳ ಮಾತ್ರ ಬದಲಾಯಿಸದು. ಇದು ಪಿನ್ ಹೋಲ್ ಕ್ಯಾಮೆರಾ ವಿಧಾನದ ಆಧಾರಿತ ವೈಜ್ಞಾನಿಕ ತತ್ವವಾಗಿದ್ದು ಇದು ಪ್ರಾಚೀನ ಕಾಲದಲ್ಲಿಯೇ ಉಪಯೋಗಿಸಲ್ಪಟ್ಟಿದೆ ಎಂಬುದು ಅಚ್ಚರಿಯ ಸಂಗತಿ. ಹಂಪಿ ಬಜಾರ್. ಇಲ್ಲಿ ಆಗಿನ ಕಾಲದಲ್ಲೇ ಕುದುರೆಗಳನ್ನ, ವಜ್ರಗಳನ್ನ, ಚಿನ್ನ, ಬೆಳ್ಳಿ, ಮುತ್ತು, ರತ್ನಗಳನ್ನ ವ್ಯಾಪಾರ ಮಾಡುತ್ತಿದ್ದರು ಅನ್ನೋದು ಇಲ್ಲಿನ ಇತಿಹಾಸ ಹೇಳುತ್ತದೆ. ಹಂಪಿಯ ವಿಶೇಷತೆಯನ್ನ ತಿಳ್ಕೊಂಡ್ರಿ ಅಲ್ವಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್.